ನಮಸ್ಕಾರ ಬಂಧುಗಳೇ. ನಾನು ಕೆಆರ್ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇವತ್ತು ನಮ್ಮ ಊರಿಗೆ ಚರ್ಚನಕ ಶಕ್ತಿ ಕುಮಾರ್ ಅವರು ಬಂದಾರ. ಈಗ ಶಕ್ತಿ ಕುಮಾರ್ ಅವರಿಗೆ ನಮ್ಮ ಕೆಆರ್ಎಸ್ ಬದಲಾದಾಗ ಅವ್ರ ಅಭಿಪ್ರಾಯ ಏನದ ಕೇಳೋಣ ಬರ್ರಿ. ನೋಡ್ರಿ, ಎಲ್ಲಾ ಸ್ನೇಹಿತರು ನೋಡ್ಕೊಂಡು ಮೊನ್ನೆ ನಾನು ಮಾದನಾಯಕನಹಳ್ಳಿಯಲ್ಲಿ ನಡೆದಿರ್ತಕ್ಕಂತ ಒಂದು ಪೊಲೀಸ್ ದೌರ್ಜನ್ಯ, ಯಾರು ರಘು ಜಾನ್ಕರ್ ಏನು ಜಾನಗೇರಿ ಬಹಳಷ್ಟು ಒಂದು ಯಾರೋ ತಹಸೀಲ್ದಾರ್ ವಿರುದ್ಧ, ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಮಾಡಿದ್ರು ರೈತರಿಗೆ ನ್ಯಾಯ ಕೊಡಿಸುವಲ್ಲಿ. ಅಲ್ಲಿ ಯಾರು ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಕೂಡಿ ಅವ್ರ ಮೇಲೆ ಸುಳ್ಳು ಕೇಸನ್ನ ದಾಖಲೆ ಮಾಡಿ ಅವರಿಗೆ ಅರೆಸ್ಟ್ ಮಾಡಿಸಿದ್ರು. ಅವ್ರು ಮರುದಿವಸ ಬಂದ್ರು, ಅವರೆಲ್ಲ ವಿಜಯೋತ್ಸವ ಆಚರಣೆ ಮಾಡಿದ್ರು. ಬಟ್ ಆ ಒಂದು ಪೊಲೀಸರ ಕೆಲವೊಂದು ಪೊಲೀಸರು, ಹೇಳ್ತೀನಿ ಎಲ್ಲ ಹೇಳಂಗಿಲ್ಲ, ಕೆಲವೊಂದು ಪೊಲೀಸರ ಗುಂಡಾವರ್ತನೆಯಿಂದ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತು ಅನ್ಯಾಯದ ವಿರುದ್ಧ. ಬಹಳಷ್ಟು ಸಂಘ ಸಂಸ್ಥೆಗಳದವ್ರಿಗೆ ಏನ್ ಮಾಡತ್ತಾರ, ನಾವು ಕೆಆರ್ಎಸ್ ಪಕ್ಷ ಜೊತೆ ಇದೀವಿ, ಕೆಆರ್ಎಸ್ ಪಕ್ಷಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೇವೆ ಅಂತ ಎಲ್ಲರೂ ಹೇಳಕತ್ತಾರ. ಅದಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ನಾವು ಕೂಡ ಯಾವತ್ತು ಬೆಂಬಲ ಐತಿ. ಯಾಕಂದ್ರೆ ಕೆಆರ್ಎಸ್ ಪಕ್ಷ ಇನ್ನು ಕರ್ನಾಟಕದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿ, ಅದ್ರ ಜೊತೆ ನಾವೆಲ್ಲ ಇರ್ತೀವಿ. ಕೆಆರ್ಎಸ್ ಪಕ್ಷದ ಎಲ್ಲಾ ಸೈನಿಕರಿಗೂ ಕೂಡ ಧನ್ಯವಾದಗಳು. ಯಾರಾದ್ರೂ ನೀವು ಕೆಆರ್ಎಸ್ ಪಕ್ಷಕ್ಕೆ ನೀವು ಹೋರಾಟ ಮಾಡಬೇಕು, ಅನ್ಯಾಯದ ವಿರುದ್ಧ ನಿಂದಿರೋ ಧ್ವನಿ ಎತ್ತಬೇಕಂದ್ರೆ ನೀವು ಕೆಆರ್ಎಸ್ ಪಕ್ಷಕ್ಕೆ ಸೇರ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಶಕ್ತಿ ಕುಮಾರ್ ಅವರು, ಈಗ ನಾನು ಅಣ್ಣ ಪೂಜಾರಿ ನನ್ನ ಹೆಸರ, ಈಗ ನಾನು ವಿಡಿಯೋಗಳೆಲ್ಲ ನೀವು ನೋಡ್ತೀರಾ ಇಲ್ಲ? ನಿಮ್ಗೆಲ್ಲ ವಿಡಿಯೋಗಳನ್ನ ನಾವು ನೋಡ್ತೇವ್ರಿ, ಕಂಟಿನ್ಯೂ ನೋಡ್ತಿರಲ್ಲ, ಕಂಪಲ್ಸರಿ ನೋಡ್ತೇವೆ ನಾವು. ಯಾಕಂದ್ರ ನೀವು ಈ ಭಾಗಕ್ಕೆ ಒಂದು ಧ್ವನಿ ಎತ್ತೀರಿ ಅನ್ಯಾಯದ ವಿರುದ್ಧ. ಬಹಳ ಜನ ಎಲ್ಲ ಕಡೆ ಏನೇ ಇದ್ರು ಕೂಡ ಹೋಗಿ ಒಬ್ಬರೇ ಆಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತೀರಿ. ನೋಡಿ, ನಾವು ನೋಡೇವಿ. ಇಲ್ಲ, ನಮ್ಕಿಂತ ಹೆಚ್ಚು ನಿಮ್ಮನ್ನು ನೋಡ್ತಿರ್ತೇವೆ ನಾವು. ಒಬ್ಬರೇ ನೀವು ಹೋಗಿ ದೊಡ್ಡ ಎಲ್ಲ ಎಂತವನು ಮಾಡ್ತೀರಿ, ಒಬ್ಬರೇ ಹೋಗಿ ನೀವು ಮಾಡ್ತೀರ, ನಿಮ್ ಧೈರ್ಯ ನಾವು ಮೆಚ್ಕೋಬೇಕು. ನಿಮ್ ಮ್ಯಾಗ ಕೇಸ ಕಂಪ್ಲೇಂಟ್ ಭಾಳ ಆಗ್ಯಾವ ನೋಡಿ ಕೇಳ್ಪಟ್ಟೇವು. ಆಗ್ಯಾವ್ರಿ, ಕೇಸ್ ಆಗ್ಯಾವ. ಅವ್ ನೋಡ್ರಿ, ಯಾವ ವ್ಯಕ್ತಿ ವಿರುದ್ಧ ಕೇಸ್ ಆಗ್ತಾವ, ಯಾವ ವ್ಯಕ್ತಿ ಹೋರಾಟ ಮಾಡಿ ಜೈಲಿಗೆ ಹೋಗ್ತಾನ, ಅವೇ ನಿಜವಾದ ಹೀರೋ. ಕೇಳ್ರಿ, ನಾವು ವಾಟಾಳ ನಾಗರಾಜ್ ಅವ್ರು ಹೇಳ್ತಿದ್ರು, ಯಾವ ವ್ಯಕ್ತಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಬರ್ತಾನಲ್ಲ ಅವ ನಿಜವಾದ ಹೋರಾಟಗಾರ ಅಂತೇಳಿ. ಇವ್ ಸುಮ್ಕೆ ಅರ್ಬಿ ಅವ ಬಿಡ್ತಿರ್ತಾರಲ್ಲ, ನಾ ಬಿಡ್ತೀನಿ ಅಂತೇಳಿ, ಅವ್ರು ಜೈಲಿಗೆ ಹೋಗಂಗಲ್ಲ. ಅವ್ರು ಗಂಡಸೋರಲ್ಲ, ಈ ಕಡೆ ಹೆಂಗಸರಲ್ಲ. ಸುಮ್ಮನೆ ಕೆಲವೊಬ್ರು ಡಾಂಬಿಕವಾಗಿ ಚಾಲ್ ಹಾಕೊಂಡು ಧಿಕ್ಕಾರ ನಾವು ಮಾಡೇವೆಲ್ಲ ಹೋರಾಟ. ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಜೇನಿಯ ಜಿಲ್ಲಾಧ್ಯಕ್ಷನಾಗಿ ಬಹಳಷ್ಟು ಹೋರಾಟ ಮಾಡೀನಿ. ಹೋರಾಟಕ್ಕೆ ನ್ಯಾಯ ಸಿಗದೇ ಇದ್ದಾಗ ನಾನು ಈ ಒಂದು ಫೀಲ್ಡಿಗೆ ಬಂದೆ. ಯಾವುದು ನಮ್ದು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಮಾಡ್ಕೊಂಡು, ಕರ್ನಾಟಕ ಸುದ್ದಿ ನಂಬರ್ ಅಂತ ಮಾಡ್ಕೊಂಡು, ಪ್ರತಿಯೊಂದು ಕಡೆ ಹೋದಲ್ಲಿ ಈಗ ಎಲ್ಲೇ ಹೋದ್ರು ಕಡೆ ಜನ ಏನಂತಾರೆ, ಶಕ್ತಿ ಕುಮಾರ್ ಕರೆಸ್ತೀವಿ ನೋಡ್ರಿ, ಕೆಆರ್ಎಸ್ ಅವ್ರು ಕರೆಸ್ತೀವಿ. ಯಾಕಂತಾರ ನಾವು ಅನ್ಯಾಯದವ್ರು ಹೋರಾಟ ಮಾಡ್ತೇವೆ. ನಾವು ಕೂಡ ಹೋರಾಟ ಮಾಡಿ ನಾವು ಜೈಲಿಗೆ ಹೋಗಿ ಬಂದೇವಿ. ಹೋರಾಟ ಮಾಡಿ ಹೋಗಿ ಬಂದೇವಿ. ನಾವೇನು ತಲೆ ಹೊಡೆದು ರೇಪ್ ಮಾಡಿ, ಮರ್ಡರ್ ಮಾಡಿ, ಕೊಲೆ ಮಾಡಿ, ಇಂಥವೆಲ್ಲ ಮಾಡಿ ಹೋಗಿಲ್ಲ. ನಾವು ಹೋರಾಟ ಮಾಡಿ ಹೋಗಿವಿ. ಹಂಗ ಕೆಆರ್ಎಸ್ ದವರು ಬಹಳಷ್ಟು ಜನ ಜೈಲಿಗೆ ಹೋಗಿ ಬಂದಾರ. ಹೋಗಿ ಎಷ್ಟು ಜನ ಜೈಲಿಗೆ ಹೋಗಿ ಬಂದಾರಲ್ಲ, ಅವಾಗ ಮತ್ತ ಅವ್ರಿಗೆ ಏನು ಹೋರಾಟ ಮಾಡುವಂತ ಹುಮ್ಮಸ್ ಜಾಸ್ತಿ ಆಗ್ತದ. ಕೆಲವೊಬ್ರು ಅಂತಾವ್ ನೋಡ್ತೀರಿ ನೀವು, ಕೆಲವೊಬ್ರು ಏನ್ ಮಾಡ್ತಾವ, ಎಲ್ಲಿ ಪೊಲೀಸರು ಬಂದಾರ ಅಂತೇಳಿ. ಏನಿಲ್ಲ, ಹೋರಾಟ ಮಾಡೋವಾಗ ನಿಜವಾಗ್ಲೂ ಧೈರ್ಯ ಬರ್ಬೇಕಂದ್ರೆ ಒಂದ್ ಸರಿ ಹೋರಾಟ ಮಾಡಿ ಅವ್ನ್ ಜೈಲಿಗೆ ಹೋಗಿ ಬಂದಿಂದ ಮಾತ್ರ ಅವ್ನು ನಿಜವಾದ ಹೋರಾಟಗಾರ ಆಗ್ತಾನೆ. ಹಂಗೆ ನಿಮ್ ಕೆಆರ್ಎಸ್ ದವ್ರು ಬಹಳಷ್ಟು ಜನ ಹೋಗಿ ಬಂದಾರ. ಅವ್ರಿಗೊಂದು ಏನಪ್ಪಾ ಅಂದ್ರ, ನಾವು ಹೋರಾಟ ಅವ್ರ ಏನ್ ಬಹಳಷ್ಟು ಏನ್ ಮಾಡ್ತಾರ್ರಿ, ಅವ್ರ ಕೆಲಸ ಏನದಾಗ, ಈಗ ಕೆಲವೊಬ್ರು ಸುಳ್ಳು ಕೇಸ್ ದಾಖಲೆ ಮಾಡಿ ನಮ್ದು ಅವ್ರನ್ನ ಹೋರಾಟಗಾರ ವಿರುದ್ಧ ಹೋರಾಟವನ್ನ ಮಣಿಸುವಂತ ಕೆಲಸ ಮಾಡ್ತಾರ. ಆದ್ರೆ ಆ ಹೋರಾಟನ ಮಣಿಸುವಂತ ಕೆಲಸ ಮಾಡಿದ್ರೆ ಹೋರಾಟಗಾರರಿಗೆ ಹೋರಾಟ ಅವ ಬಗ್ಗಂಗಿಲ್ಲ. ಇನ್ನು ತೀರಾ ಹಿಗ್ತಾನ, ಜಗ್ತಾನ, ಅವಾಗ ಇನ್ನೂ ಹೋರಾಟ ಮಾಡ್ಬೇಕಂತೇಳಿ ಅವ್ನ ಧೈರ್ಯ ಬರ್ತದೆ. ಈಗ ನಮ್ಮ ಮ್ಯಾಗ ಕೇಸ್ ಆಗ್ಯಾವ್ರಿ. ಈಗ ನಮ್ಗೆ ಏನ್ ಕೆಸಿಪಿಸಿ ನಮ್ಮ ಶಿವಾನಂದ ಸರ್ ವಕೀಲ ಅದಾರಲ್ಲ ಬಿಜಾಪುರ್ಗೆ, ಶಿವಾನಂದ ಯಡಾಳಿ ಸರ್, ಇಂತ ಕೆಸಿಪಿಸಿ ಏನೋ ನಮ್ಗೆ ಆಜಿ ಬೇಡತ್ತ ಅವ್ರು ಹೇಳೇ ಬಿಟ್ಟಾರಿ. ಈಗ ನಮ್ಮವರೇ ವಕೀಲ ಅದಾರ. ಈಗ ನಮ್ಮ ಶಿವಾನಂದ ಸರ್ ವಕೀಲ್ ನಿಮ್ಗೆ ಗೊತ್ತಿಲ್ಲ, ಯಡಾಳಿ, ಅವ್ರನ್ನ ವಿಡಿಯೋ ನೋಡ್ತಿರ್ಬೇಕಲ್ರಿ ನಾವು ಎಲ್ಲಾ ದೋಸ್ತರಿ ಎಲ್ಲ. ಅವ್ರದ್ದು ಹೆಂಗ್ರಿ ನೋಡ್ರಿ, ಕೆಆರ್ಎಸ್ ದವ್ರದ್ದು ನಂದು ಒಂದೇ ಮುಖದ ಎರಡು ನಾಣೆ ಇದ್ದಂಗೆ. ನಿಮ್ದು ಒಂಥರ ಹೋರಾಟ, ನಮ್ದು ಒಂಥರ ಹೋರಾಟ. ನೀವು ಕೆಆರ್ಎಸ್ ದವರು ಜಂಟಿಯಾಗಿ ಮಾಡ್ತೀರಿ, ನಾನು ಕೆಲವೊಬ್ಬ ಒಂಟಿಯಾಗಿ ಮಾಡ್ತೀನಿ ಅಷ್ಟೇ ಕೆಲಸ. ಅಷ್ಟೇ ಇಲ್ಲ, ಒಂಟಿಯಾಗಿ ಮಾಡಿದ್ರು ನೀವೆಲ್ಲ ಕಳಕಾಗಿ ಮಾಡ್ತೀರಿ, ನಾವು ನೋಡ್ತಿರ್ತೇವೆ. ಹಾಗೆ ನಮ್ ಸಪೋರ್ಟ್ ನಿಮ್ಗೆ ಇರ್ತದ, ನಿಮ್ದು ಸಪೋರ್ಟ್ ನಮ್ ಕೆಆರ್ಎಸ್ ಮೇಲೆ ಹಂಗೆ ಇರ್ಲಿ. ಹಂಗೆ ನೀವು ಪ್ರತಿಯೊಂದ್ಸಲ ನಮ್ ಕೆಆರ್ಎಸ್ ಬರ್ತೋ ಹಂಗೆ ಸ್ವಲ್ಪ ಮಂದಿಗೆ ಹೇಳತ್ ಬರ್ರಿ. ಯಾಕಂದ್ರೆ ನಾವು ಏನ್ ನಾವು ನಮಗೋಸ್ಕರ ಅಂತ ಏನು ಮಾಡಂಗಿಲ್ಲ. ಈಗ ರೈತರದೆಲ್ಲ ಬೆಳೆ ಹಾಳಾಗ್ಯಾವ ಎಲ್ಲ ಕಡೆ. ಈಗ ನಾವು ನಮ್ ಪಕ್ಷದನ್ನ ಹೇಳ್ಬಿಟ್ಟೇವು, ಎಲ್ಲಾ ಕಡೆ ಹೋಗಿ ಪ್ರತಿಯೊಬ್ಬ ರೈತಂದು ಏನಾದ್ರು ಸಮಸ್ಯೆ ಕೇಳ್ರಿ. ನೀವು ಕುಲ್ಲ ಇದಕ್ಕರ್ ಹೋಗಿ ಕೇಳ್ರಿ, ಕೆಲಸ ನಿಮ್ ಇದ್ದಕ್ರ ಬೇಡ, ಕುಲ್ಲ ಇದಕ್ಕರ್ ಹೋಗಿ ತಿರುಗಾಡಿ ಬರತ್ತೆ. ನಾವ್ ಎಲ್ಲಾ ನಮ್ಮವ್ರಿಗೆ ಪಕ್ಷ ನಾವು ಈಗ ಆಲ್ರೆಡಿ ಹೇಳಿವು. ನಾನು ಅಲ್ಲಿ ಹೋಗಿ ಭೇಟಿ ಕೊಟ್ಟಿನ್ರಿ. ಈಗ ನಮ್ದು ಈಗ ರೈತರ ಬದಲಾದಾಗ ಒಂದ್ ಸ್ವಲ್ಪ ನಮ್ಗೆ, ಯಾಕಂದ್ರೆ ನಮ್ ಭಾಗನಾಗ ರೈತರು ಬಹಳ ಸದ್ಯಕ್ಕೆ ಅಂದ್ರೆ ಬಹಳ ಲಾಸ್ ಆಗ್ಯದ ರೀ.
ಒಬ್ಬೊಬ್ಬರು ರೈತರು ಬೆಳೆಯಲ್ಲ ಅವ್ರದ್ದೆಲ್ಲ ಕೂಳಿಸಕಟ್ಟಿಲ್ಲ. ಈಗ ರೈತರ ಬದಲಾಗಿ ನೀವು ಒಂದ್ 2 ಮಾತಾ. ರೈತರು ನೋಡ್ರಿ, ರೈತರು ದೇಶದ ಉಸಿರು. ರೈತ ದುಡದಲ್ಲೇ ಎಲ್ಲರೂ ಅನ್ನ ತಿನ್ನೋದಾಗ್ತದೆ. ಈಗ ರೈತರಿಗೆ ಒಂದು ಸರ್ಕಾರ ರೈತರ ಬೆಳೆ ಹಾನಿ ಪರಿಹಾರ ಕೊಡದೇ ಇರೋ ಸರ್ಕಾರವೇ ಅಲ್ಲ. ಅದಕ್ಕೆ ಎಲ್ಲರೂ ಕೂಡ ರೈತರ ಪರವಾಗಿ ಹೋರಾಟ ಮಾಡ್ರಿ. ಈಗೆಲ್ಲ ಜಾಸ್ತಿ ಮಳೆಯಾಗಿ ಬೆಳೆ ಹಾನಿ ಆಗ್ಯದ. ದಯವಿಟ್ಟು ಸರ್ಕಾರ ಯಾವ್ದಾದ್ರು ಒಂದು ಯೋಜನೆ ಕಡಿಮೆ ಮಾಡ್ರಿ. ಆದ್ರೆ ಸರ್ಕಾರ ರೈತರಿಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ರಿ. ರೈತರಿಗೆ ಬೆಳೆ ಪರಿಹಾರ ಕೊಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಇರ್ತಾನೆ ಭೇಟಿ ಆಗೋದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಈಗ ನಿಮ್ ಭೇಟಿ ಭಾಳ ತುಂಬಾ ಖುಷಿ ಆಯ್ತು. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮತ್ ನಾವು ಮುಂದೆ ನಾವು ಭೇಟಿ ಆಗೊಂಡು ನಮಸ್ಕಾರ. ನಮಸ್ಕಾರ. ಶರಣ್ರಿಪ್ಪ ಎಲ್ಲ ಶಾಲೆ ಮಂದಿಗೆ ನಾನು ಬಿಜಾಪುರ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ನಮ್ಮ ಅಣ್ಣ ಪೂಜಾರಿ ಅವರು KRS ಪಾರ್ಟಿ ಅವರು ನೀವು ನೋಡ್ತೀರಿ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಯಾವುದೇ ಪಾರ್ಟಿ ಅಂದ್ರೆ ಏನು ಅನ್ಯಾಯ ವಿರುದ್ಧ ಹೋರಾಟ ಮಾಡೋದಪ್ಪ ಅಂತಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಅಲ್ಲ, ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷ. ನೀವು ನೋಡ್ತೀರಿ ಎಲ್ಲೇ ಇದ್ರೂ ಕೂಡ ಯಾವುದೇ ಅಧಿಕಾರಿಗಳಿಗೂ ಅವ್ರು ಬಿಡಂಗಿಲ್ಲ. ಯಾವುದೇ ಅನ್ಯಾಯ ನಡೀತದ ಅದಕ್ಕೆ ಹೋಗಿ ಒಂದು ವಿಡಿಯೋ ಮುಖಾಂತರ ಮಾಡಿ ವಿಡಿಯೋ ಮಾಡಿ ಅದು ಜಾಗೃತಿ ಮೂಡಿಸ್ತಾರೆ. ನಾನು ಕೂಡ ಹಂಗೆ, ಅವರು ಕೂಡ ಹಂಗೆ. ಈಗ ಏನಾದ್ರಪ್ಪ ಕರ್ನಾಟಕದಾಗ ಏನು ಒಂದು ಅನ್ಯಾಯದ ಹೋರಾಟ ಮಾಡತಾರಪ್ಪ ಅಂದ್ರೆ KRS ಮತ್ತು ನಮ್ಮ ಕರ್ನಾಟಕ ಸುದ್ದಿ ನಂಬರ್ 1 ಶಕ್ತಿ ಕುಮಾರ್ ಅಂತ ಅನ್ಬೋದು. ಇವತ್ತು ಚರ್ಚೆಂದಾಗ ಬಂದಿದ್ದೀವಿ. ಅಣ್ಣ ಪೂಜಾರಿ ಅವರು ಎಲ್ಲ ಹೋರಾಟಗಳು ನೋಡ್ತಿರ್ತೀವಿ. ಎಲ್ಲೇ ಕೂಡ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀರಿ. ಒಬ್ಬರೇ ಇದ್ರು ಕೂಡ ಇಲ್ಲಿ ಚರ್ಚೆಂದ್ರ ತಾಲೂಕಿನಾಗ ನೀವು ಮಾಡತ್ತೀರಿ ಅಂದ್ರೆ ಅದು ಗ್ರೇಟ್. ನಿಮ್ಮ ಹೋರಾಟ ಹಿಂಗೆ ಮುಂದುವರಿಲಿ. ನಮ್ಮ ಸಪೋರ್ಟ್ ಯಾವತ್ತು ಇದ್ದೇ ಇರ್ತದೆ. ನಮ್ಮ ಚಾನಲ್ ನೋಡ್ತೀರಿ. ನೋಡ್ತಿರ್ತೀವಿ. ಹಂಗೆ ಶಕ್ತಿ ಕುಮಾರ್ ಚಾನಲ್ಗೆ ಶೇರ್ ಮಾಡಿ. ಯಾಕಂದ್ರೆ ಅವ್ರನ್ನೂ ಇರ್ತಾವ, ಕಾಮಿಡಿನೂ ಇರ್ತಾವ, ಸೀರಿಯಸ್ ಇರ್ತಾವ. ಅವ್ರನ್ನೂ ಒಬ್ಬೊಬ್ಬರೇ ಹೋರಾಟ ಮಾಡ್ತಿರ್ತಾರೆ. ಎಲ್ಲ ಕಡೆ ನೋಡ್ಬೋದು. ಅವ್ರು ಚಲೋ ಏನೋ ಕೇಸ ಇಂಥವೆಲ್ಲ ಯಾವ್ದು ಭೀ ಅನ್ನಂಗಿಲ್ಲ. ಭಾಳ ಅವ್ರಿಗೂ ಬದಲ್ದಾಗ ನಾ ಹೆಂಗೆ ಈ ಭಾಗನಾಗ ಒಬ್ಬನೇ ತಿರುಗಾಡ್ತಾ ಆ ಭಾಗನಾಗ ಎಲ್ಲ ಕಡೆ ಇವರು ಒಬ್ಬರೇ ತಿರುಗಾಡ್ತಾರಂದ್ರೆ ಇವ್ರು ಧೈರ್ಯ ಮೆಚ್ಕೋಬೇಕು. ಹಾಗೆ ನಾವು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ. ಅವರು ನಮ್ಗೆ KRS ಪಕ್ಷಕ್ಕೆ ಸಪೋರ್ಟ್ ಆಗಿ ಇರ್ಬೇಕಂತೇಳಿ ಮತ್ತೇನಿಲ್ಲ. ಮತ್ತೆ ಏನಿದ್ರು ಅವ್ರು ಹಣ ಮಾತಾಡ್ತಾರೆ. KRS ಅವ್ರ ಜೊತೆ ನಾವು ಯಾವತ್ತು ಇರ್ತೀವಿ. ನಮ್ಮ ಜೊತೆ KRS ಇರಲಿ. KRS ಅವರು ಇದ್ದಿರ್ಲಾಗ ಒಂದು ಮುಂಬರುವ ಚುನಾವಣೆಯಲ್ಲಿ KRS ಪಕ್ಷ ಅನ್ಯಾಯದ ಹೋರಾಟ ಮಾಡಿ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡುವಲ್ಲಿ KRS ಯಶಸ್ವಿ ಆಗಲಿ ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ರವಿಕೃಷ್ಣ ರೆಡ್ಡಿ ಅವರಿಗೆ, ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರಿಗೆ ಮತ್ತು KRS ಎಲ್ಲ ಸೈನಿಕರಿಗೂ ಕೂಡ ನನ್ನ ಧನ್ಯವಾದಗಳು. ನಿಮ್ಮ ಕೆಲಸ ಹಿಂಗೆ ಮುಂದುವರಿಲಿ. ನಾವೆಲ್ಲ ಇಡೀ ಕರ್ನಾಟಕ ಜನತೆ ನಿಮ್ಮ ಜೊತೆ. ಧನ್ಯವಾದಗಳು.